ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ 7ನೇ ತರಗತಿಯ ಪಠ್ಯಪುಸ್ತಕ ರಾಷ್ಟ್ರೀಯ ಭಾವೈಕ್ಯತೆ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈಗ 6ನೇ ತರಗತಿ ಪಾರ್ಟ್ 1 ಪಾರ್ಟ್ 2 ಕಂಪ್ಲೀಟ್ ಮಾಡಿದ್ದೀನಿ. ಈಗ 7ನೇ ತರಗತಿ ಪಾರ್ಟ್ 1 ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು ಯಾವುವು ಅಂತೇಳಿ ಇವತ್ತು ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಬ್ಬಗಳಂದರೆ ನಮಗೆ ಅರಿವಿಲ್ಲದಂತೆ ಮನ ಏನಾಗ್ತೈತೆ, ಮುದಗೊಳ್ತೈತೆ, ಅಂದರೆ ಸಂತೋಷ ಆಗ್ತದೆ. ಪ್ರತಿ ವರ್ಷವೂ ಕೆಲವು ಇಂತಹ ಹಬ್ಬಗಳು ಏನು ಮಾಡ್ತವೆ, ನಮಗೆ ಉತ್ಸಾಹಕತೆ ಅಂತ ಇರ್ಲಿಕ್ಕೆ ಏನು ಮಾಡ್ತವೆ, ಸಹಾಯ ಮಾಡ್ತವೆ. ಇದಕ್ಕೆ ಕಾರಣ ಏನಂತಂದರೆ ಅವ್ಯಕ್ತ ಸಂತೋಷ ಅಂದು ಏನಾಗ್ತೈತೆ, ಪೂರ್ಣ ವ್ಯಕ್ತವಾಗ್ತೈತೆ. ಎಣ್ಣೆ ಸ್ನಾನ, ಹೊಸ ಬಟ್ಟೆ, ವಿವಿಧ ಭಕ್ಷ್ಯ ಭೋಜಗಳು, ನೆಂಟರಿಷ್ಟರ ಆಗಮನ, ಹಾಸ್ಯಪೂರ್ಣ ಮಾತುಗಳು ಎಲ್ಲವೂ ಏನಾಗ್ತೈತಿ ಅಂತ ನಮಗೆ ಚೆಂದ ಅನಿಸ್ತೈತಿ. ಈ ದಿನದಲ್ಲೂ ಯಾವ ಕೊರತೆ ನಮಗೇನಾಗಲ್ಲ, ಕಾಣಲ್ಲ. ಇಂಥ ಹಬ್ಬದ ದಿನಗಳು ವರ್ಷದಲ್ಲಿ ಹಲವಾರು ಬರ್ತವೆ. ಅವರವರ ಭಾವ ಭಕ್ತಿಗಳಿಗೆ ಅನುಗುಣವಾಗಿ ಕೆಲವು ದಿನಗಳು ಮಾಡ್ತಾರೆ, ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇವುಗಳು ಏನಾಗ್ತಾ ಇದ್ದಾವೆ, ವೈಭವಪೂರ್ಣವಾಗಿ ಆಚರಿಸಲ್ಪಡ್ತಾ ಇದ್ದಾವೆ. ಇಂಥ ಹಬ್ಬಗಳನ್ನು ಜಾತಿ ಧರ್ಮಗಳಿಗೆ ತಕ್ಕಂತೆ ಆಚರಿಸ್ತಾರೆ. ಕೆಲವು ಹಬ್ಬಗಳು ಜಾತ್ಯತೀತವಾಗಿ ಆಚರಣೆ ಮಾಡ್ತಾರೆ. ಕೆಲವು ಧರ್ಮಗಳು ಅಂದರೆ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂಗಳು, ಕ್ರೈಸ್ತರು, ಸಿಖ್ಖರು ಅವರವ್ರ ಧರ್ಮದಲ್ಲಿ ಯಾವ ಹಬ್ಬಗಳು ಬರ್ತಾರೆ ಆಚರಣೆ ಮಾಡ್ತಾರೆ. ಇದು ಏನಾಗ್ತೈತಿ, ಜಾತಿ ಧರ್ಮಕ್ಕೆ ತಕ್ಕಂತೆ ಆಚರಿಸ್ತಾರೆ. ಇನ್ನು ಕೆಲವು ಹಬ್ಬಗಳು ಜಾತ್ಯತೀತ, ಅಂದರೆ ಇಲ್ಲಿ ಯಾವುದೇ ಜಾತಿ ಇರಲ್ಲ. ಉದಾಹರಣೆಗೆ ಹೇಳಬೇಕಾದ್ರೆ ನಾವೀಗ ಕರ್ನಾಟಕ ರಾಜ್ಯೋತ್ಸವ ಮತ್ತು ಇದು ಗಣರಾಜ್ಯೋತ್ಸವ, 15ನೇ ಆಗಸ್ಟ್ ಇವೆಲ್ಲ ಏನು ಮಾಡ್ತೀವಿ, ಜಾತ್ಯತೀತವಾಗಿ ಆಚರಣೆ ಮಾಡ್ತೀವಿ. ನೋಡ್ರಿ, ಕೆಲವು ಹಬ್ಬಗಳು ಜಾತ್ಯತೀತವಾಗಿ ಆಚರಿಸ್ತೀವಿ, ಕೆಲವು ಹಬ್ಬಗಳನ್ನು ರಾಷ್ಟ್ರೀಯವಾಗಿ ಸಂಸ್ಕೃತಿಯವಾಗಿ ಆಚರಿಸ್ತೀವಿ. ಈ ದಿನಗಳಲ್ಲಿ ಕಲೆ, ಸಾಹಿತ್ಯ, ಕ್ರೀಡೆ, ಹಾಸ್ಯ, ಸಂಗೀತಗಳಂತಹ ಕಾರ್ಯಕ್ರಮಗಳು ನಡೀತವೆ. ಸಂತೋಷ ಸಡಗರಗಳಿಂದ ಕೂಡಿರ್ತವೆ ಹಬ್ಬಗಳು ಅಂತೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ 4 ಪ್ರಕಾರಗಳಾಗಿ ನಾವು ಹಬ್ಬಗಳನ್ನು ವಿಂಗಡಣೆ ಮಾಡ್ತೀವಿ. ಒಂದು ರಾಷ್ಟ್ರೀಯ ಹಬ್ಬಗಳು. ರಾಷ್ಟ್ರೀಯ ಹಬ್ಬಗಳಂದರೆ ಏನು ಬರ್ತದೆ, 15ನೇ ಆಗಸ್ಟು, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಇವಕ್ಕೆ ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ಕರಿತೀವಿ. ನಾಡ ಹಬ್ಬಗಳಂದರೆ ದಸರಾ, ದೀಪಾವಳಿ ಇವಕ್ಕೆಲ್ಲ ಏನು ಮಾಡ್ತೀವಿ, ಕರ್ನಾಟಕ ರಾಜ್ಯೋತ್ಸವ ಇವೆಲ್ಲ ಏನು ಮಾಡ್ತೀವಿ, ನಾಡ ಹಬ್ಬಗಳಾಗಿ ಆಚರಣೆ ಮಾಡ್ತೀವಿ. ಜಯಂತಿಗಳು ಬರ್ತವೆ. ಗಾಂಧಿ ಜಯಂತಿ ಅಂದರೆ ರಾಷ್ಟ್ರೀಯ ಹಬ್ಬ ಅಂತಲೂ ಕೂಡ ಕರೀತಾರೆ. ಜಯಂತಿಗಳಂದರೆ ಜಯಂತಿದಾಗೂ ಕೂಡ ಬರ್ತೈತಿ. ಗಾಂಧಿ ಜಯಂತಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಜಯಂತಿ ಆಗಿರ್ಬೋದು, ಮತ್ತು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ರಾಧಾಕೃಷ್ಣ ಜಯಂತಿ, ಮಕ್ಕಳ ಜಯಂತಿ, ಈ ರೀತಿಯ ಜಯಂತಿಗಳು ಮಾಡ್ತೀವಲ್ಲ, ಇವೆಲ್ಲ ಜಯಂತಿಗಳು. ಧಾರ್ಮಿಕ ಹಬ್ಬಗಳು ಅಂದರೆ ಅವರ ಧರ್ಮದ ಕ್ರಿಶ್ಚಿಯನ್ಸ್ ಅವ್ರ ಹಬ್ಬಗಳು ಮಾಡ್ತಾರೆ. ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ರಂಜಾನು ಅವೆಲ್ಲ ಬರ್ತಾವಲ್ಲ ಅವು. ಈ ಹಿಂದೂಗಳ ಹಬ್ಬ ದಸರಾ, ದೀಪಾವಳಿ ಬರ್ತಾವಲ್ಲ ಅವು. ನಾವು ಈಗ ನಾಡ ಹಬ್ಬಗಳನ್ನು ಮತ್ತು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಮಾಡೋಣ, ತಿಳ್ಕೊಳ್ಳೋಣ. ಅವ್ರು ಮುಖ್ಯವಾಗಿ 4 ಭಾಗಗಳು ಮಾಡಿದ್ದಾರೆ. ಆದರೆ ನಾವು ಇದ್ರಾಗ ಏನು ತಿಳ್ಕೊಬೇಕಂದ್ರೆ ರಾಷ್ಟ್ರೀಯ ಹಬ್ಬ ಯಾವುದು, ನಾಡ ಹಬ್ಬ ಯಾವುದು ಅಂಬದು ಇಷ್ಟು ತಿಳ್ಕೊಬೇಕು. ಈಗ ನಾಡ ಹಬ್ಬಗಳು ನೋಡಿರಿ, ನಮ್ಮ ನಾಡಿನಲ್ಲಿ ಅಂದರೆ ಕರ್ನಾಟಕದಲ್ಲಿ ಆಚರಿಸುವ ಹಬ್ಬಗಳಿಗೆ ನಾಡ ಹಬ್ಬಗಳು, ಅವರವರು ನಾಡಿನಲ್ಲಿ ಆಚರಿಸುವ ಹಬ್ಬಗಳಿಗೆ ನಾಡ ಹಬ್ಬಗಳು ಅಂತ ಕರಿತೀವಿ. ಸ್ವತಂತ್ರ ಪೂರ್ವದಲ್ಲಿ ಭಾರತ ವಿವಿಧ ಪ್ರಾಂತ್ಯಗಳಲ್ಲಿ ಸಂಸ್ಥಾನಗಳಲ್ಲಿ ತಮ್ಮದೇ ಆದಂತಹ ಆಡಳಿತ, ಸಂಸ್ಕೃತಿ, ಆಚಾರ ವಿಚಾರಗಳಿದ್ದು ಅದರಂತೆಯೇ ಅವರು ಹಬ್ಬಗಳೇನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಸಂಸ್ಕೃತದ ನಂತರ ಭಾರತ ಗಣರಾಜ್ಯದಲ್ಲಿ ಎಲ್ಲ ಪ್ರಾಂತ್ಯಗಳು ಒಂದುಗೂಡಿ ಪ್ರಾಂತೀಯ ಮನೋಭಾವನೆಯ ಒಗ್ಗಟ್ಟಿನಿಂದ ನಾಡ ಹಬ್ಬಗಳೇನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಆಯಾ ಪ್ರಾಂತ್ಯಗಳಲ್ಲಿ ಅಲ್ಲಿನ ಭಾಷೆ, ಸಂಸ್ಕೃತಿ, ಪರಂಪರೆಗೆ ಅನುಗುಣವಾಗಿ ಆಡಳಿತದೊಡನೆ ಹಾಸುಹೊಕ್ಕಿ ಇಡೀ ನಾಡು ಐಕ್ಯತೆಯಿಂದ ಆಚರಿಸುವ ಹಬ್ಬಗಳನ್ನು ನಾವು ನೋಡ್ತೀವಿ. ಅವಕ್ಕೇನಂತೀವಿ, ನಾಡ ಹಬ್ಬಗಳು ಅಂತ ಕರಿತೀವಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ, ಅವರವ್ರ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಅಂತೆಯೇ ಕರ್ನಾಟಕದಲ್ಲಿ ನಾವು ಏನು ಮಾಡ್ತೀವಿ, ನಾಡ ಹಬ್ಬ ಆಗಿ ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗೂ ಕರ್ನಾಟಕ ರಾಜ್ಯೋತ್ಸವ ಕೂಡ ಇದೊಂದು ಏನಾಗಿದೆ, ನಾಡ ಹಬ್ಬ ಆಗಿದೆ. ದಸರಾ ಅಂದರೆ 10 ದಿನಗಳ ಕಾಲ ನಡೆಯುವಂತಹ ಒಂದು ಹಬ್ಬ ಆಗಿರ್ತೈತಿ. ಪ್ರತಿ ವರ್ಷ ಅಶ್ವಯುಜ ಮಾಸದ ಪಾಡ್ಯಮಿಯಿಂದ ದಶಮಿಯವರೆಗೆ ಏನು ಮಾಡ್ತೈತಿ, ಹಬ್ಬ ನಡೀತೈತಿ. ನಾಡಿನ ಹೊರನಾಡಿನ ಮತ್ತು ಹೊರ ದೇಶದ ಕಲಾಕಾರರು, ಸಾಹಿತಿಗಳು, ಕುಸ್ತಿಪಟುಗಳು, ಪ್ರೇಕ್ಷಕರು ಆಗಮಿಸಿ ಏನು ಮಾಡ್ತಾರೆ, ಇದಕ್ಕೆ ಮತ್ತಷ್ಟು ಕಳೆಯನ್ನು ತುಂಬ್ತಾರೆ. ಇದೊಂದು ಕ್ರೀಡಾ ಮತ್ತು ಸಂಸ್ಕೃತ ಉತ್ಸವವನ್ನು ಇಲ್ಲಿ ನಾವೇನು ಮಾಡ್ತೀವಿ, ಆಚರಣೆ ಮಾಡ್ತಾರೆ. ಕ್ರೀಡೆಗಳು ಮಾಡ್ತಾರೆ, ಇಲ್ಲಿ ಸಂಸ್ಕೃತಿ ಉತ್ಸವ ಕೂಡ ಇಲ್ಲಿ ಮಾಡ್ತಾರೆ. ವಿಜಯನಗರ ಅರಸರು ಇದನ್ನು ಏನು ಮಾಡ್ತಾರೆ, ಆಚರಣೆಗೆ ತರ್ತಾರೆ. ದಸರಾ ಹಬ್ಬ ಆಚರಣೆಗೆ ತಂದವರು ಯಾರು ಅಂದರೆ ವಿಜಯನಗರದ ಅರಸರು ಇದನ್ನು ಆಚರಣೆಗೆ ತರ್ತಾರೆ. ವಿಜಯನಗರದ ರಾಜಧಾನಿ ಯಾವುದು, ಹಂಪಿ. ದಸರಾ ಆಚರಣೆ ಶ್ರೀಕೃಷ್ಣದೇವರಾಯನ ಕಾಲದಲ್ಲಿ ವೈಭವಪೂರ್ಣವಾಗಿ ಆಚರಿಸಲ್ಪಡ್ತಾರೆ. ಕಲೆ, ಕ್ರೀಡೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ಸಾಹಸದ ಸ್ಪರ್ಧೆಗಳನ್ನು ಏರ್ಪಡಿಸಿ ಇಲ್ಲಿ ವಿಜೇತರಿಗೆ ಬಿರುದು, ಬಹುಮಾನಗಳನ್ನು ಇಲ್ಲಿ ನೀಡ್ತಾರೆ. ನಂತರದಲ್ಲಿ ಮೈಸೂರು ಅರಸರು ಈ ಆಚರಣೆಯನ್ನು ಏನು ಮಾಡ್ತಾರೆ, ಮುಂದುವರಿಸಿಕೊಂಡು ಬಂದು ನಂತರ ಕರ್ನಾಟಕದಲ್ಲಿ ಈ ಹಬ್ಬ ಏನಾಗಿದೆ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ಕೋತಾ ಬರ್ತಾಯಿದ್ದಾರೆ. ಪ್ರಾರಂಭದ ದಿನದಿಂದ 7ನೇ ದಿನದವರೆಗೆ ವಿವಿಧ ಪೂಜೆಗಳನ್ನು ಮಾಡ್ತಾರೆ. 1ನೇ ದಿನದಿಂದ 7 ದಿನವರೆಗೆ ವಿವಿಧ ಪೂಜೆಯನ್ನು ಮಾಡ್ತಾರೆ.
ದಿನಕ್ಕೊಂದು ರೀತಿಯಲ್ಲಿ ಕಲೆ, ಕ್ರೀಡೆ, ಸಂಗೀತ, ಸಾಂಸ್ಕೃತಿಕ ಉತ್ಸವಗಳು ನಡೀತಾ ಇರ್ತವೆ. ಪೂಜೆ ಪುನಸ್ಕಾರಗಳು ಇಡೀ ರಾಜ್ಯದಾದ್ಯಂತ ನಡೀತಾ ಇರ್ತವೆ. 8ನೇ ದಿನ ಏನು ಮಾಡ್ತಾರೆ, ಶಕ್ತಿ ದೇವಿಗೆ ಪೂಜೆ ಮಾಡ್ತಾರೆ. ಶಕ್ತಿ ದೇವಿಯ ಆದಂತಹ ದುರ್ಗಾದೇವಿಯ ಆರಾಧನೆ ಮಾಡ್ತಾರೆ. 9ನೇ ದಿನ ಏನು ಮಾಡ್ತಾರೆ ಅಂದರೆ ಆಯುಧ ಪೂಜೆ ಮಾಡ್ತಾರೆ. ಆಯುಧಗಳ ವಾಹನಗಳನ್ನು ವಸ್ತುಗಳನ್ನು ತೆಗೆದು ಪೂಜೆ ಮಾಡ್ತಾರೆ. ಅದೇ ಏನಂತೀವಿ ಆಯುಧ ಪೂಜೆ ಅಂತೇಳಿ ಮಾಡ್ತೀವಿ. 9ನೇ ದಿನ ಆಯುಧ ಪೂಜೆ. ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಗೊಂಬೆಗಳನ್ನು ಮನೆಯಲ್ಲಿ ಕೂಡಿಸ್ತಾರೆ. 10ನೇ ದಿನ ನಾಡಿನ ಎಲ್ಲ ಕಲೆಗಳ ಪ್ರದರ್ಶನದ ಜೊತೆಗೆ ಪ್ರಮುಖ ಬೀದಿಗಳಲ್ಲಿ ಜಂಬೂ ಸವಾರಿ ಮಾಡ್ತಾರೆ. 10ನೇ ದಿನ ಮಾಡೋದು ಜಂಬೂ ಸವಾರಿ. ಈ ದಿನ ಉತ್ಸವಗಳನ್ನು ಮಾಡ್ತಾ ಜರುಗ್ತವೆ. ಹಿಂದೆ ಜಂಬೂ ಸವಾರಿ ಪಟ್ಟದ ಆನೆ ಮೇಲೆ ಚಿನ್ನದ ಅಂಬರಿಯಲ್ಲಿ ಮಹಾರಾಜರು ಮೆರವಣಿಗೆ ಏನು ಮಾಡ್ತಾಯಿತ್ತು, ನಡೀತಾ ಇತ್ತು. ಅರಮನೆಯಿಂದ ಹೊರಟ ಉತ್ಸವ ಬನ್ನಿ ಮಂಟಪದವರೆಗೂ ಏನು ಮಾಡ್ತಿತ್ತು, ಸಾಗ್ತಾಯಿತ್ತು. ಪಂಜಿನ ಕವಾಯತ್ತು, ಬಾಣ ಬಿರುಸುಗಳು ಪ್ರದರ್ಶನ, ಮೋಟಾರ್ ಸೈಕಲ್ ಪರೇಡ್ ಇತ್ಯಾದಿಗಳನ್ನಾಗಿರ್ತವೆ ಆಕರ್ಷಣವಾಗಿ ಕಾಣ್ತವೆ. ನಾಡಿನ ವಿವಿಧ ಸ್ಥಳಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ವಿಶೇಷ ದೀಪಾಲಂಕಾರಗಳಿಂದ ನಾಡು ಏನು ಮಾಡ್ತೈತೆ, ಕಂಗೊಳಿಸ್ತಾ ಇರ್ತೈತಿ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆಯ ತಾರತಮ್ಯ ಇರೋದಿಲ್ಲ. ಇಲ್ಲಿ ಎಲ್ಲರೂ ಒಟ್ಟಾಗಿ ಆಚರಿಸುವುದರಿಂದ ನಾಡಿನ ಐಕ್ಯತೆ ಮತ್ತು ರಾಷ್ಟ್ರದ ಸಮಗ್ರತೆಗೆ ಬೆನ್ನೆಲುಬಾಗಿದೆ. ಭಾವೈಕ್ಯತೆಯ ಸನ್ನಿವೇಶದ ಸಂಘಟನೆಗಳು ಈ ನಾಡ ಹಬ್ಬಗಳಾಗಿರ್ತವೆ. ಭಾವೈಕ್ಯತೆಯ ಸನ್ನಿವೇಶದ ಸಂಘಟನೆಗಳು ಈ ನಾಡ ಹಬ್ಬಗಳನ್ನು ಕಾಣ್ತೀವಿ. ನೋಡ್ರಿ, ದಸರಾ ಮುಗಿತೀವಿ. ಈಗ ಕರ್ನಾಟಕ ರಾಜ್ಯೋತ್ಸವ, ಇದು ಫೇಮಸ್ಸು. ಸಂಪತ್ಭರಿತ ಗಂಧದ ನಾಡು, ಚಂದದ ಬೀಡು. ನಮ್ಮ ನಾಡು ಏನಾಗಿದೆ, ಸಂಪತ್ಭರಿತವಾಗಿದೆ, ಗಂಧದ ನಾಡಾಗಿದೆ, ಚಂದದ ಬೀಡಾಗಿದೆ ನಮ್ಮ ಈ ಕನ್ನಡ ನಾಡು. ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕಿನಂದು ಏನು ಮಾಡ್ತೀವಿ, ಕರ್ನಾಟಕ ರಾಜ್ಯದಾದ್ಯಂತ ಕನ್ನಡ ರಾಜ್ಯೋತ್ಸವ ಅಂತೇನು ಉತ್ಸವದಿಂದ ಆಚರಣೆ ಮಾಡ್ತೀವಿ. ಇಲ್ಲಿ ವಿದ್ಯಾರ್ಥಿಗಳು ನೀವು ನಿಮ್ಮ ಕೇಂದ್ರ ಸ್ಥಳಗಳಲ್ಲಿ ಇಲಾಖೆ ಸಂಘಗಳ ವತಿಯಿಂದ ಆಚರಿಸುವ ವೈಭವಪೂರ್ಣ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ, ಭಾಗವಹಿಸಬೇಕು. ನಿಮ್ಮ ಸ್ಕೂಲಲ್ಲಿ ಏನಾರ ಮಾಡೇನಂದರೆ ಇಲ್ಲಿ ಮಾಡಬೇಕು, ಇಲ್ಲೆಲ್ಲ ಮಾಡ್ತಾರಲ್ಲ ಇಲಾಖೆಯ ಸಂಘ ಸಂಸ್ಥೆಗಳೆಲ್ಲ ಆಚರಣೆ ಮಾಡ್ಬೋದು. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಹಲವಾರು ಸಂಸ್ಥಾನಗಳಲ್ಲಿ ಹಂಚಿ ಹೋಗಿದಂಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸಿನ ಆಡಳಿತಕ್ಕೆ ಸೇರಿದ ಕೆಲವು ಭಾಗಗಳು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಸಂದರ್ಭದಲ್ಲಿ ಒಗ್ಗೂಡಿಸಿ ಮೈಸೂರು ವಿಶಾಲ ರಾಜ್ಯ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಬ್ರಿಟಿಷ್ ಆಡಳಿತದಿಂದ ಏನಾಯಿತು, ಹಲವಾರು ಪ್ರಾಂತ್ಯಗಳು ಹಂಚಿ ಹೋಗ್ತವೆ. ಅದರಲ್ಲಿ ಒಂದು ಮುಂಬೈ ಕರ್ನಾಟಕ ಅಂತ ಹಂಚೋಯಿತು, ಹೈದರಾಬಾದ್ ಕರ್ನಾಟಕ ಅಂತ ಹಂಚೋಯಿತು. ಮದ್ರಾಸಿನ ಆಡಳಿತಕ್ಕೆ ಕೆಲವು ಪ್ರದೇಶಗಳು ಮದ್ರಾಸ್ ಕಡೆಗೂ ಹೋದವು. ಈ ರೀತಿ ಬೇರೆ ಬೇರೆ ಕಡೆ ಏನಾಗ್ತೈತೆ, ಕರ್ನಾಟಕ ಹಂಚಿ ಹೋಗ್ತೈತೆ. ಅವೆಲ್ಲಗಳನ್ನು ಒಂದುಗೂಡಿಸಿ ಏನು ಮಾಡ್ತಾರೆ, ಮೈಸೂರು ರಾಜ್ಯ ಅಂತೇಳಿ ನಾಮಕರಣ ಮಾಡ್ತಾರೆ. ನಂತರದ ವರ್ಷಗಳಲ್ಲಿ ಹಲವಾರು ನಾಡಿನ ಅಭಿಮಾನಿಗಳ ಹೋರಾಟದ ಫಲವಾಗಿ ಏನಾಯಿತು, ಹಂಚೋಗಿದ್ದು ಬೇರೆ ಬೇರೆ ಕಡೆ, ಅವೆಲ್ಲ ಹೋರಾಟದ ಫಲವಾಗಿ 1973 ನವೆಂಬರ್ 1ರಂದು ಕರ್ನಾಟಕ ಅಂತೇಳಿ ನಾಮಕರಣ ಆಯ್ತೈತೆ. ಈ ಹೆಸರಾದದ್ದು ಪ್ರಯುಕ್ತ ಪ್ರತಿ ವರ್ಷ ಏನು ಮಾಡ್ತೀವಿ, ಹೆಸರು ಬಂದ ಸಲುವಾಗಿ ಪ್ರತಿ ವರ್ಷ ನವೆಂಬರ್ 1 ಏನು ಮಾಡ್ತಾರೆ, ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ಮಾಡ್ತೀವಿ. ರಾಜ್ಯದ ಅದ್ದೂರಿ ಆಚರಣೆಯ ಸಂಕೇತವಾದ ಈ ದಿನದಂದು ನಾಡಿನ ಹಬ್ಬದ ಸಡಗರ ಸರ್ಕಾರದ ವತಿಯಿಂದ ಶಾಲೆಗಳು, ಸಾಹಿತ್ಯ ಸಂಘಟನೆಗಳು, ಯುವ ಸಂಘಟನೆಗಳು, ವಿದ್ಯಾಮಂದಿರಗಳು, ಸಂಘ ಸಂಸ್ಥೆಗಳು, ಕಾರ್ಖಾನೆಗಳು, ಆಡಳಿತ ಮಂಡಳಿಗಳು, ಇಲಾಖೆಗಳ ವತಿಯಿಂದ ಹೃದಯ ಸ್ಪರ್ಶಿಯಾದಂತಹ ಕಾರ್ಯಕ್ರಮಗಳು ಜರುಗ್ತಾ ಇರ್ತವೆ. ಇಲ್ಲಿ ನಾಡಿನ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ನಾಟಕಗಳು, ಮೆರವಣಿಗೆಗಳು, ನಾಡಿನ ಪ್ರಸಿದ್ಧ ವೇಷಭೂಷಣಗಳ ಪ್ರದರ್ಶನ ಕೂಡ ನಡೀತಾ ಇರ್ತೈತೆ. ಇವು ನಾಡಿನ ಏಕತೆಗೆ ಸಹಕಾರಿ, ಅಂತೆಯೇ ರಾಷ್ಟ್ರೀಯ ಭಾವೈಕ್ಯತೆಗೂ ಕೂಡ ಏನಾಗ್ತವೆ, ಸಹಕಾರಿ ಆಗ್ತವೆ. ಇಲ್ಲಿ ಯಾವುದೇ ಧರ್ಮ, ಜಾತಿ, ಭಾಷೆ ಭೇದವಿಲ್ಲದೆ ನಾನು ಕನ್ನಡಿಗ ಎಂಬ ಭಾವನೆ ಹೊಂದಿದ್ದು ಏನು ಮಾಡಬೇಕಾಗಿರುತ್ತೆ, ಇಲ್ಲಿ ಈ ಒಂದು ನಾಡ ಹಬ್ಬವನ್ನು ಆಚರಣೆ ಮಾಡಬೇಕಾಗ್ತೈತಿ. ನಾನು ಕನ್ನಡಿಗ ಎಂಬ ಭಾವನೆಯಿಂದ ಮಂತ್ರವಾಗಿ ನಾಡಿನ ಏಕತೆ ಮತ್ತು ಸಮಗ್ರತೆಗೆ ಆಗ್ತದೆ ಕಾಣವಾಗ್ತದೆ. ಈಗ ರಾಷ್ಟ್ರೀಯ ಹಬ್ಬಗಳು ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ, ಯಾಕೆಂದರೆ ಸಿಲೆಬಸ್ ತುಂಬ ಇದೆ, ಮುಗಿಯಲ್ಲ ಬೇಗ. ರಾಷ್ಟ್ರದ ಸ್ವತಂತ್ರ ಐಕ್ಯತೆ ಸಮಗ್ರತೆಗೆ ಕಾರಣವಾದಂಥ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ, ಈ ಹಬ್ಬಗಳನ್ನು ನೆನೆತೀವಿ. ಇಡೀ ರಾಷ್ಟ್ರವೇ ಏಕತೆಯಿಂದ ಆಚರಿಸುವ ಹಬ್ಬಗಳನ್ನು ಏನಿರುತ್ತೆ, ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ಕರಿತೀವಿ. ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಆಚರಿಸುವಂಥ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ. ಇದು ಬ್ರಿಟಿಷರ ಶತಮಾನದ ಸುದೀರ್ಘವಾದ ಆಡಳಿತದ ವಿರುದ್ಧ ದೇಶಕ್ಕೆ ಏನು ಮಾಡ್ತೈತೆ, ಸಾವಿರಾರು ದೇಶಪ್ರೇಮಿಗಳ ಹೋರಾಟದಿಂದ ಈ ಒಂದು ನಮಗೇನಾಗ್ತೈತೆ, ಸ್ವಾತಂತ್ರ್ಯವನ್ನು ಸಿಗ್ತೈತೆ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಮೊದಲಾದವರು ಏನು ಮಾಡ್ತಾರೆ, 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಭಾರತೀಯರು ಸ್ವತಂತ್ರವಾದ ದಿನ ಇದು. ಯಾವುದು, 1947 ಆಗಸ್ಟ್ 15 ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದಂಥ ದಿನ ನಮಗೆ ಇದು. ಕೋಟಿ ಹೃದಯಗಳ ಸಂತೋಷದಿಂದ ನೆಲೆದಾಡಿದ ಈ ದಿನವನ್ನು ಪ್ರತಿ ವರ್ಷ ಏನು ಮಾಡ್ತಾರೆ, ಸ್ವತಂತ್ರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ.
ನೂರಾರು ಕಾರ್ಯಕ್ರಮಗಳನ್ನು ದೇಶದ ಐಕ್ಯತೆಗಾಗಿ ಸಂಘಟಿಸಿ ಏನು ಮಾಡ್ತೀವಿ ನಾವು ಆಚರಣೆ ಮಾಡ್ತೀವಿ. ಎಲ್ಲೆಡೆ ತ್ರಿವರ್ಣ ಧ್ವಜ ಹಾರಿಸ್ತೀವಿ. ಎಲ್ಲ ಶಾಲಾ ಸ್ವಚ್ಛತೆ ಮತ್ತು ಶಿಸ್ತಿನ ದಿನಾಚರಣೆಯಲ್ಲಿ ಭಾಗವಹಿಸ್ತೀವಿ. ದೇಶಭಕ್ತಿ ದೇಶ ಪ್ರೇಮ ಎಲ್ಲೆಡೆ ಕಂಡುಬರ್ತೈತಿ. ಪಥಸಂಚಲನೆ, ಧ್ವಜವಂದನೆ, ವಾದ್ಯಗೋಷ್ಠಿಗಳು, ಸಾಹಸ ಪ್ರಧಾನ ಏನು ಮಾಡ್ತವೆ ಇಲ್ಲಿ ಕ್ರೀಡೆಗಳು, ಬೃಹತ್ ಮೆರವಣಿಗೆಗಳು, ಜಯಘೋಷಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಏನು ಮಾಡ್ತವೆ ಇಲ್ಲಿ ನಡೀತವೆ. ಎಲ್ಲ ಕಡೆ ಸಿಹಿ ವಿತರಿಸಲಾಗ್ತೈತಿ. ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಏನು ಮಾಡ್ತೈತಿ ಈ ರಾಷ್ಟ್ರೀಯ ಹಬ್ಬಗಳು ಕಾರಣವಾಗ್ತವೆ. ಇದೇನಿದೆ ಗಣರಾಜ್ಯೋತ್ಸವ ಆಯಿತು. ಇವಾಗ ಇದು ಸ್ವತಂತ್ರ ದಿನಾಚರಣೆ ಆಯಿತು. ಗಣರಾಜ್ಯೋತ್ಸವ ನೋಡ್ರಿ. ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತೀವಿ ಅಂತಂದರೆ 26 ಜನವರಿ 1950ರಂದು ಆಚರಣೆ ಮಾಡ್ತೀವಿ. ಭಾರತ ಸ್ವತಂತ್ರ ನಂತರ ಹರಿದು ಹಂಚಿ ಹೋಗಿದ್ದ ಹಲವಾರು ಪ್ರಾಂತ್ಯಗಳು ತಮ್ಮ ವ್ಯಾಪ್ತಿಯಲ್ಲಿ ಏನು ಮಾಡ್ತವೆ ಆಡಳಿತ ನಡೆಸುತ್ತಾ ಏಕರೂಪದ ಕಾನೂನು ವ್ಯವಸ್ಥೆಗೆ ಒಳಪಟ್ಟಿರಲಿಲ್ಲ. ಇವೆಲ್ಲ ಅಂತಹ ಸಂದರ್ಭಗಳಲ್ಲಿ ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದರ ಅಧ್ಯಕ್ಷತೆಯಲ್ಲಿ ಭಾರತೀಯ ಸಂವಿಧಾನ ರಚನೆಗೆ ಒಂದು ಸಮಿತಿ ರಚನೆ ಆಗ್ತೈತೆ. ಆ ಸಮಿತಿಯನ್ನು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಾಗ್ತಾರೆ ನೇಮಕ ಆಗ್ತಾರೆ. ಕರಡು ಸಮಿತಿ ರಚನೆಯಾದ ಭಾರತ ಸಂವಿಧಾನವು ಸಂಸ್ಥೆ ಆಡಳಿತಕ್ಕೆ ಇತಿಶ್ರೀ ಹಾಡಿ ಒಕ್ಕೂಟ ರಾಷ್ಟ್ರಕ್ಕೆ ಏನು ಮಾಡ್ತೈತಿ ಪುನಃ ಆಗ್ತೈತಿ. ಭಾರತ ಸಂವಿಧಾನವು 1950 ಜನವರಿ 26ರಂದು ಏನಾಗ್ತೈತಿ ಅಂಗೀಕರಿಸಲ್ಪಡ್ತೈತೆ. ಈ ದಿನವನ್ನು ಇಡೀ ರಾಷ್ಟ್ರದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯಾಗಿ ಏನು ಮಾಡ್ತೀವಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅನೇಕರಿಗೆ ಉತ್ತಮ ಒಂದು ಸೇವೆಗಾಗಿ, ಶೌರ್ಯಕ್ಕಾಗಿ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡ್ತಾರೆ. ಈ ಸಂದರ್ಭದಲ್ಲಿ ಧ್ವಜಾರೋಹಣ ನಂತರ ರಕ್ಷಣಾ ಪಡೆಗಳು NCC ಹಾಗೂ ಶಾಲಾ ಮಕ್ಕಳಿಂದ ಪಥಸಂಚಲನ ಏನು ಮಾಡಬೇಕಾಗುತ್ತೆ ಇವೆಲ್ಲ ನಡೆಸಬೇಕಾಗುತ್ತೆ. ಈ ಒಂದು ದಿನಾಚರಣೆಯನ್ನು ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಿಸ್ತದೆ. ನಮಗೆ ಏನು ಪಾಯಿಂಟ್ಸ್ ಸಿಗ್ತಾಯಿಲ್ಲ. ಇಲ್ಲಿ ಏನು ಸಿಗಬೇಕಂದ್ರೆ ಸ್ವತಂತ್ರ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸಾಕಷ್ಟೇ. ಹಾಗೆ ಗಣರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತೀವಿ ಅಷ್ಟೇ ಸಾಕು. ಇದ್ರಾಗ ಬಿಟ್ಟು ಬೇರೆ ಪಾಯಿಂಟ್ಸ್ ಏನೂ ಸಿಗ್ತಾಯಿಲ್ಲ. ಅದಕ್ಕೆ ನಾನು ಸ್ವಲ್ಪ ಸ್ಪೀಡಾಗಿ ಏನಾರ ಸಿಗ್ತದೆ ಅಂತೇಳಿ ಓದ್ತಾ ಇದ್ದೀನಿ. ಏನಿಲ್ಲ, 2 ನೆನಪಿಟ್ಕೊಳ್ಳಿ. ಈಗ ರಾಷ್ಟ್ರೀಯ ನಾಯಕರ ಜಯಂತಿಗಳು. ಗಾಂಧಿ ಜಯಂತಿ. ಈಗ ಜಯಂತಿ ಅಂದರೆ ಮಹಾಪುರುಷರ ಒಂದು ಜನ್ಮದಿನಾಚರಣೆ ಅಂತೇಳಿ ಕರಿತೀವಿ ನಾವು. ಇವು ಕೂಡ ರಾಷ್ಟ್ರೀಯ ಹಬ್ಬಗಳಂತೆ ಕೆಲವು ಮಹಾತ್ಮರುಗಳು ಜಯಂತಿಯನ್ನು ಏನು ಮಾಡ್ತೀವಿ ನಾವು ಹಬ್ಬದ ರೂಪದಲ್ಲಿ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಭಾರತದ ಪ್ರಧಾನಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಗಾಂಧಿ ಜಯಂತಿ. ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ತಮ್ಮ ತನು ಮನ ಧನಗಳನ್ನು ಏನು ಮಾಡ್ತಾರೆ ತ್ಯಾಗ ಮಾಡಿ ಸ್ಥಳ ಜೀವನ ನಡೆಸೋದ್ರ ಮೂಲಕ ರಾಷ್ಟ್ರಪಿತ ಅಂತೇಳಿ ಏನು ಮಾಡ್ತಾರೆ ಇವರನ್ನು ನಾವು ಕರಿತೀವಿ. ಮಹಾತ್ಮ ಗಾಂಧೀಜಿಯವರು ಹಲವು ಬಾರಿ ಸೆರೆಮನೆ ವಾಸ ಅನುಭವಿಸಿ ಬ್ರಿಟಿಷರ ನೀಡಿದಂತಹ ಒಂದು ಕಷ್ಟ ಮೂಲಕ ಸ್ವತಂತ್ರ ತಂದುಕೊಟ್ಟು ತಮ್ಮ ಜೀವವನ್ನು ಏನು ಮಾಡ್ತಾಯಿದ್ದಾರೆ ಹುತಾತ್ಮರಾಗಲಿಕ್ಕೆ ಜೀವವನ್ನು ತೆತ್ತಿ ಹುತಾತ್ಮರಾಗ್ತಾಯಿದ್ದಾರೆ ಅಂದರೆ ಅಜರಾಮರ ಆಗ್ತಾಯಿದ್ದಾರೆ ಅಂತ ಅರ್ಥ. ಅಂತಹ ಮಹಾನ್ ಪುರುಷರ ಒಂದು ಜನ್ಮದ ದಿನದಿಂದ ಏನು ಮಾಡ್ತೀವಿ ಪ್ರತಿ ವರ್ಷ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತೇಳಿ ಆಚರಣೆ ಮಾಡ್ತೀವಿ. ಮಕ್ಕಳ ದಿನಾಚರಣೆ. ನವೆಂಬರ್ 14ರಂದು ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಯಾರ ಒಂದು ನೆನಪಿಗೆ ಹಾಕಿದರೆ ಭಾರತ ಪ್ರಥಮ ಪ್ರಧಾನಿಯಾದಂಥ ಪಂಡಿತ್ ಜವಾಹರಲಾಲ್ ಜನ್ಮದಿನದ ನಿಮಿತ್ತವಾಗಿ. ಸೆಪ್ಟೆಂಬರ್ 5 ಏನು ಮಾಡ್ತೀವಿ ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಯಾರ ನೆನಪಿಗೋಸ್ಕರ ಅಂದರೆ ಡಾಕ್ಟರ್ S ರಾಧಾಕೃಷ್ಣ ಅವರ ಒಂದು ನೆನಪಿಗಾಗಿ. ಈಗ ಈ ಹಬ್ಬಗಳು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಈ ಒಂದು ಪ್ರಶ್ನೆಗಳಿಗೆ. ನಾಡ ಹಬ್ಬಗಳು ಯಾವ್ಯಾವು? ನಾಡ ಹಬ್ಬಗಳು ಯಾವುದು? ದಸರಾ ಮತ್ತು ಕರ್ನಾಟಕ ರಾಜ್ಯೋತ್ಸವ. ದಸರಾ ಹಬ್ಬವನ್ನು ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತೀವಿ? 10 ದಿನಗಳ ಕಾಲ ಆಚರಣೆ ಮಾಡ್ತೀವಿ. ದಸರಾ ಯಾವ ಅರಸರ ಕಾಲದಲ್ಲಿ ಕನ್ನಡದಲ್ಲಿ ಆಚರಣೆಗೆ ಬಂತಂದರೆ ಕೃಷ್ಣದೇವರಾಯರ ಒಂದು ಕಾಲದಲ್ಲಿ. ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ನಾಮಕರಣ ಆಯಿತು? ಕರ್ನಾಟಕ ಎಂದು 1973 ನವೆಂಬರ್ 1ರಂದು ಏನಾಗ್ತೈತೆ ಆಚರಣೆ ಮಾಡ್ತೀವಿ. 6 ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ 6 ವಾಕ್ಯದಲ್ಲಿ ಉತ್ತರಿಸಿ. 2 ಪ್ರಶ್ನೆಗಳಿಗೆ 6 ವಾಕ್ಯದಲ್ಲಿ ಉತ್ತರಿಸಬೇಕು. ನಾಡಿನ ಏಕತೆಗೆ ನಾಡ ಹಬ್ಬಗಳು ಹೇಗೆ ಸಹಕಾರಿಯಾಗಿದ್ದಾವೆ ಅನ್ನೋದನ್ನು ಬರೀರಿ. ಕರ್ನಾಟಕ ರಾಜ್ಯೋತ್ಸವ ಹೇಗೆ ಆಚರಿಸುತ್ತೇವೆ ಎಂಬುದನ್ನು ಕುರಿತು ಬರೀಬೇಕು. ಈಗ ಟಿಪ್ಪಣಿ ಬರೀಬೇಕು. ಆಯುಧ ಪೂಜೆ, ಚಿನ್ನದ ಅಂಬಾರಿ, ಗಾಂಧಿ ಜಯಂತಿ ಟಿಪ್ಪಣಿ ಬರೀಬೇಕು. ಸ್ವತಂತ್ರ ದಿನಾಚರಣೆ ಡ್ಯಾಶ್ರಂದು ಆಚರಿಸುತ್ತೀವಿ ಆಗಸ್ಟ್ 15. ಜನವರಿ 26 ಏನು ಆಚರಿಸ್ತೀವಿ? ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಹಾಗೆ ಅಕ್ಟೋಬರ್ 2 ಏನು ಮಾಡ್ತೀವಿ? ಗಾಂಧಿ ಜಯಂತಿ ಮಾಡ್ತೀವಿ. ಮಕ್ಕಳ ದಿನಾಚರಣೆ ನವೆಂಬರ್ 14. ರಾಧಾಕೃಷ್ಣನ್ ಜಯಂತಿ ಅಂದರೆ ಯಾರ್ದಿದು? ಶಿಕ್ಷಕರ ದಿನಾಚರಣೆ ಯಾರ್ದಿದು?
ಶಿಕ್ಷಕರ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದರೆ ಸೆಪ್ಟೆಂಬರ್ 5. ಇದು ಸ್ವಲ್ಪ ಮಾಹಿತಿ ತಿಳ್ಕೊಳ್ರಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯು ಭಾರತ ಸರ್ಕಾರದ ಒಂದು ಪ್ರಶಸ್ತಿಯಾಗಿರ್ತೈತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸತತ 4 ವರ್ಷಗಳಿಂದ ಏನು ಮಾಡಿದೆ, ಇದು ಗುರುತಿಸ್ಕೊಂಡಿದೆ, ಅಂದರೆ ಕ್ರೀಡಾ ಸಾಧನೆಗೈದಿದೆ. ಈ ಪ್ರಶಸ್ತಿಯನ್ನು ನೀಡಲಾಗ್ತೈತೆ. ಅದಕ್ಕೆ ಕ್ರೀಡಾ ಮಂತ್ರಾಲಯವು ಪ್ರಶಸ್ತಿ ನೀಡಲು ಶೋಧನಾ ಸಮಿತಿಯನ್ನು ರಚಿಸಿ ಅತ್ಯುನ್ನತ ಒಂದು ಸಾಧನೆಗೈದವರನ್ನು ಗಮನಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯಲ್ಲಿ ಪದಕ, ಪ್ರಮಾಣಪತ್ರ ಮತ್ತು 25 ಲಕ್ಷ ಬಹುಮಾನ ಒಳಗೊಂಡಿರ್ತೈತೆ. ಇಷ್ಟೇನಾಯಿತು ನಾಡಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಇವು ಯಾವಾಗ ಆಚರಣೆ ಮಾಡ್ತಾವ್ರೆ ಅಂತ ಅಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದರಲ್ಲಿ ಡೀಪಾಗಿ ಪ್ರಶ್ನೆಗಳು ಬರೋದಿಲ್ಲ. ಅದ್ರ ಮೇಲೆ ಇವಾಗ MCQ ಇದ್ದಾವೆ. ಏನು ಪ್ಯಾಟರ್ನ್ ಬರೆಯೋದು ಪ್ಯಾಟರ್ನ್ ಏನಿಲ್ಲ, ವಿವರಣಾತ್ಮಕ ಉತ್ತರ ಬರೆಯುವಂಥದ್ದು ಏನಿಲ್ಲ. ಹಾಗಾಗಿ ನಮಗೆ ಪಾಯಿಂಟ್ಸ್ ನಿಂತಿದ್ರೆ ಸಾಕು. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಪೂರ್ವ ಸಿದ್ಧತೆ ಮಾಡ್ತಿದ್ದಾರೆ ಅವ್ರ ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.